ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ಅದಕ್ಕೆ ಸಪ್ಲಿಮೆಂಟ್ಸ್, ಅದ್ರಲ್ಲೂ ಒಂದ್ ಮಗು ಆಯ್ತು ಅಂತ ಹೇಳಿದ್ರೆ ತನ್ನ ದೇಹದಲ್ಲಿರೋ ಎಲ್ಲಾ ಒಂದಷ್ಟು ಮೌಲ್ಯಗಳು ಒಂದಷ್ಟು ಪಾಸ್ ಆನ್ ಆಗಿರುತ್ತೆ, ಎಲ್ಲಾ ಡಿಫಿಷಿಯನ್ಸಿ ಒಟ್ಟಿಗೆ ಕೊರತೆ ಇರುತ್ತೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದು ಎಷ್ಟು ಸೇಫ್ ಅಂತ? ಲಾಂಗ್ ಟರ್ಮ್ ಅಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೋತಾ ಇದ್ದೀರಾ ಅಂದ್ರೆ ಕ್ಯಾಲ್ಸಿಯಂ ಕ್ಯಾಲುಕ್ಲೈಸ್ ಆರ್ಟರೀಸ್ ಅಲ್ಲಿ ಆಗೋದು ಇಸ್ ವೆರಿ ಕಾಮನ್. ಏನಕ್ಕೆ ಕ್ಯಾಲ್ಸಿಯಂ ತಗೊಳ್ಳೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಅದು ತಗೊಂಡ್ಮೇಲೆ ಮತ್ತೆ ಅದ್ ಹಂಗೆ ಬಂದ್ಬಿಡ್ಬೇಕಾಚೆ, ಡೆಪಾಸಿಟ್ಸ್ ಆಗ್ಬಾರ್ದು. ಕ್ಯಾಲ್ಸಿಯಂ ಡೆಪಾಸಿಟ್ಸ್ ಆಗ್ತಾ ಇದೆ ಅಂದ್ರೆ ಜಾಸ್ತಿ ತಗೋತಾ ಇದೀವಿ ಕ್ಯಾಲ್ಸಿಯಂ ಅಂತ. ಸೊ ಅದಕ್ಕೂ ದೇರ್ ಇಸ್ ಒನ್ ಡೋಸೇಜ್ ಅಂತ ಹೇಳ್ತೀವಲ್ವಾ, ಅದೊಂದು ಡೋಸೇಜ್ ಇದ್ದೇ ಇರುತ್ತೆ. ಜಸ್ಟ್ ಬಿಕಾಸ್ ಕ್ಯಾಲ್ಸಿಯಂ ಇಸ್ ಇಂಪಾರ್ಟೆಂಟ್ ವಿ ಕ್ಯಾನ್ ನಾಟ್ ಕೀಪ್ ಈಟಿಂಗ್ ಓನ್ಲಿ ಕ್ಯಾಲ್ಸಿಯಂ, ರೈಟ್? ಈಗ ನೀವು ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿ ಹೇಳಿದ್ರಿ, ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫೀಮೇಲ್ ಅಥವಾ ಮದರ್ ವುಡ್ ಹ್ಯಾವ್ ಅಂಡರ್ಗಾನ್ ಸರ್ಟನ್ ಥಿಂಗ್ಸ್ ಇನ್ ಹರ್ ಲೈಫ್. ಸೊ ಆ ಸರ್ಟನ್ ಥಿಂಗ್ಸ್ ಅಲ್ಲಿ ಅವ್ರಿಗೆ ಬ್ಲಡ್ ಅಲ್ಲಿ ತುಂಬಾ ಲಾಸ್ ಆಗಿರುತ್ತೆ. ಬ್ಲಡ್ ಲಾಸ್ ಅಲ್ಲಿ ಏನೇನೆಲ್ಲ ಆಗಿರುತ್ತೆ ಅದನ್ನ ನಾವು ಫಿಲ್ ಅಪ್ ಮಾಡ್ತೀವಿ.